ಮಲ್ಲಿಕಾರ್ಜುನ್ ಸಿರಸಿಯಾದ ನಾನು ಅನ್ವಯಿಕ ಹಾಗೂ ಆವಿಷ್ಕಾರ 2 ಪುಸ್ತಕಗಳ ISBN ಸಂಖ್ಯೆಯನ್ನು ಪಡೆದುಕೊಂಡು ಅವುಗಳನ್ನು ಪ್ರಕಟಿಸಲಾಗಿದೆ. ಆವಿಷ್ಕಾರ ಪುಸ್ತಕದಲ್ಲಿ ವಿಜ್ಞಾನ ಪ್ರಯೋಗಗಳ ಕುರಿತು ಸುಮಾರು 80 ಪ್ರಯೋಗಗಳ ಬಗ್ಗೆ ಬರೆಯಲಾಗಿದೆ. ಆವಿಷ್ಕಾರ 1 ಹಾಗೂ ಆವಿಷ್ಕಾರ 2 ಅನ್ನುವಂಥ ಪುಸ್ತಕಗಳನ್ನು ಪ್ರಕಟಿಸಲಾಗಿದ್ದು, ಮಾನ್ಯ ಉಪನಿರ್ದೇಶಕರಿಂದ ಈ ಪುಸ್ತಕಗಳನ್ನು ಪ್ರಕಟಿಸಲಾಗಿದೆ ಹಾಗೂ ಇವುಗಳನ್ನು ಬಿಡುಗಡೆಗೊಳಿಸಲಾಗಿದೆ. ಅದೇ ರೀತಿಯಾಗಿ ಕಮಿಷನರ್ ಆಫೀಸ್ನಿಂದ ಪ್ರಕಟಣೆಯಾಗುವಂಥ ಕಲಿಕಾಸರಿಯಲ್ಲೂ ಕೂಡ ಕೆಲಸ ಮಾಡಿದ್ದೇನೆ. ಪ್ರಯೋಗ ದರ್ಪಣ 1 ಹಾಗೂ ಪ್ರಯೋಗ ದರ್ಪಣ 2 ಪುಸ್ತಕಗಳಲ್ಲೂ ಕೂಡ ನಾನು ಕಾರ್ಯನಿರ್ವಹಿಸಿದ್ದು, ಇದರಲ್ಲಿ ಇರ್ತಕ್ಕಂಥ ಪ್ರಯೋಗಗಳು ಶಿಕ್ಷಕರಿಗೆ ಅನುಕೂಲಕರವಾಗಿ ಉಪಯೋಗ ಆಗ್ತಾ ಇದೆ. ಈ ಪ್ರಯೋಗ ದರ್ಪಣ 2 ಅನ್ನುವಂಥದ್ದು ಯಾದಗಿರಿ ಜಿಲ್ಲೆಯ ಎಲ್ಲ ಶಾಲೆಗಳಲ್ಲೂ ಕೂಡ ಈ ಪ್ರಕಟಣೆಯ ಪುಸ್ತಕ ಹೊರಬಂದಿದೆ. ಹಾಗೂ ಸ್ಫೂರ್ತಿ ಕಿರಣ ಪುಸ್ತಕದಲ್ಲೂ ಕೂಡ ನನ್ನ ಲೇಖನಗಳು ಪ್ರಕಟವಾಗಿದ್ದು, ಇದು ಡಯಟ್ ಕಮಲಾಪುರ, ಡಯಟ್ ಕಲಬುರಗಿ ವತಿಯಿಂದ ಪ್ರಕಟವಾಗ್ತಾ ಇದೆ. ಇದರಲ್ಲೂ ಕೂಡ ನನ್ನ ಕೆಲಸಗಳು ಪ್ರಕಟಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮೂರ ಶಾಲೆಯಿಂದಲೇ ಪ್ರಕಟವಾಗ್ತಾ ಇರ್ತಕ್ಕಂಥ ಒಂದು ಪುಸ್ತಕ ಅನ್ವಯಿಕ ಅನ್ನುವಂಥದ್ದು. ಈ ಅನ್ವಯಿಕ ಪುಸ್ತಕದಲ್ಲಿ ವಿದ್ಯಾರ್ಥಿಗಳೇ ತಮ್ಮ ಒಂದು ಬರವಣಿಗೆಯ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ನಾನು ಪ್ರತಿ ತಿಂಗಳು ಹೊರತರ್ತಕ್ಕಂಥ ಕಾರ್ಯಕ್ರಮ. ಈ ಪುಸ್ತಕವು ಪ್ರತಿ ತಿಂಗಳು ಕೂಡ ನಮ್ಮ ಶಾಲೆಯಿಂದಲೇ ಪ್ರಕಟಗೊಂಡು ಪ್ರತಿ ಶಾಲೆಗೂ ಕೂಡ ಸುಮಾರು 100 ಶಾಲೆಗಳಿಗೆ ಈ ಪುಸ್ತಕವನ್ನು ಉಚಿತವಾಗಿ ವಿತರಣೆ ಮಾಡ್ತಾಯಿದ್ದೀವಿ. ಹಾಗೂ ಈ ಪುಸ್ತಕದಲ್ಲಿ ನಮ್ಮೂರ ಶಾಲೆಯ ಮಕ್ಕಳೇ ಪ್ರಕಟಣೆ ಮಾಡ್ತಕ್ಕಂಥದ್ದು, ಅವರೇ ಬರೆದಿರ್ತಕ್ಕಂಥ ಲೇಖನಗಳನ್ನು ಪ್ರಕಟಿಸ್ತಾ ಇದ್ದೀವಿ. ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಈ ಪುಸ್ತಕದಲ್ಲಿ ಒಂದು ಕಥೆಯ ರೂಪದಲ್ಲಿ ಪ್ರಕಟಣೆ ಮಾಡಿ, ಈ ಕಥೆಯು ಒಂದು ಕಾರ್ಟೂನ್ಗಳ ರೀತಿಯಲ್ಲಿ ಪ್ರಕಟಗೊಳ್ತಾ ಇದೆ. ಈ ಕಾರ್ಟೂನ್ಗಳು ಪ್ರಕಟಣೆಗೊಂಡಿರ್ತಕ್ಕಂತಹ ಕಥೆಗಳನ್ನು ನಾವು AI ಬಳಸಿಕೊಂಡು ಆ ವಿಡಿಯೋಗಳ ಮೂಲಕವೂ ಕೂಡ ಕೊಡ್ತಾ ಇದ್ದೀವಿ. ಈ ವಿಡಿಯೋಗಳನ್ನು ಕೂಡ ವೀಕ್ಷಿಸಬಹುದಾಗಿದೆ. ಅವುಗಳನ್ನು ಮಕ್ಕಳಿಗೆ ಹಾಗೂ ಆನ್ಲೈನ್ನಲ್ಲಿ ಬಿಡುಗಡೆ ಮಾಡುವುದರಿಂದ ಎಲ್ಲ ಮಕ್ಕಳು ಕೂಡ ಈ ಒಂದು ವಿಡಿಯೋಗಳನ್ನು ನೋಡಿ ವಿಜ್ಞಾನದ ಪರಿಕಲ್ಪನೆಗಳನ್ನು ಸರಳವಾಗಿ ತಿಳಿದುಕೊಳ್ಳಬಹುದಾಗಿದೆ. ಧನ್ಯವಾದಗಳು.